ಈ ವಿಷಯನ ಪಕ್ಕಕ್ಕಿಟ್ರೆ ನೀವಿಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ತಿಳ್ಕೋಬಹುದು. ನೀವ್ ಮಾಡಿರೋ ಹೈ ರೇಟೆಡ್ ಪಾಪಗಳಲ್ಲಿ ನಂಬರ್ 1, ಕಾರ್ ಬ್ರೇಕ್ಸ್ ನ ಫೇಲ್ ಮಾಡಿಸಿ ವಿಶಾಲ್ಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ನಂಬರ್ 2, ಗಾಯತ್ರಿ ಆಂಟಿ ವರ್ಷಾಪ್ತಿಕದ ದಿವಸ ಹಾಲಿಗೆ ಪಾಯ್ಸನ್ ಬೆರೆಸಿದ್ರಿ. ನಂಬರ್ 3, ಇನ್ನೊಂದ್ಸಲ ಅದೇ ಪ್ರಯತ್ನ ಮಾಡಿ ನೀವೇ ಹಾಸ್ಪಿಟಲ್ ಸೇರಿದ್ರಿ. ನಂಬರ್ 4, ಶಾಂಡ್ಲಿಯರ್ ಬೀಳೋ ಹಾಗೆ ಮಾಡಿ ಮರ್ಡರ್ ಮಾಡಬೇಕು ಅನ್ಕೊಂಡ್ರಿ. ನಂಬರ್ 5, ಲಾರಿಯಿಂದ ಆಕ್ಸಿಡೆಂಟ್ ಮಾಡಿಸಿದ್ರಿ. ನಯನಿ, ಗೋರಟ್, ಈ ವಿಷಯ ಕೂಡ ವಲ್ಲಭ್ ಹೇಳದ್ನಾ? ಕೂಲ್ ಆಂಟಿ, ನಿಮ್ ಮಗನ್ ಬಗ್ಗೆ ಯೋಚಿಸ್ಬೇಡಿ. ಇದನ್ನ ನನಗೆ ಹೇಳಿದ್ ಒಳ್ಳೇದೇ ಆಯ್ತು. ಇದ್ರಿಂದ ನಿಮಗೆ ಹೊಸ ವಿಷಯಗಳು ಗೊತ್ತಾಗತ್ತೆ. ಏನದು? ವಿಶಾಲಿಗೇನೇ ಆದ್ರೂ ನಯನಿ ಹತ್ರ ಇದ್ದು ಕಾಪಾಡ್ಕೊಳ್ತಾಳೆ. ಅಮ್ಮ ರೈಟ್? ಹೌದು, ಆದ್ರೆ ಅವಳಿಗೆ ಹೇಗ್ ತಿಳಿಯತ್ತೋ ಗೊತ್ತಾಗ್ತಿಲ್ಲ. ಇವಾಗ ಅದನ್ನ ನಾವ್ ತಿಳ್ಕೊತಿದೀವ ಆಂಟಿ. ಹೇಗೆ? ಗಂಡನಿಗೆ ಪ್ರೊಟೆಕ್ಷನ್ ಶೀಲ್ಡ್ ಆಗಿರೋ ಶ್ರೀಮತಿ ನಯನಿ ಮಗನಿಗೆ ಏನು ಆಗ್ದಿರೋ ಹಾಗೆ ಸ್ವಾರ್ಥದಿಂದ, ತಾಯಿ ಪ್ರೀತಿಯಿಂದ ಆ ಗಾಯತ್ರಿ ಆಂಟಿ ನಯನಿಗೆ ಹೆಲ್ಪ್ ಮಾಡ್ತಾ ಇರ್ಬೋದು. ಅದೇ ನಯನಿಗೇನಾದ್ರೂ ಅಪಾಯ ಆದ್ರೆ ಏನಾಗತ್ತೆ ಅಂತ ಯಾವತ್ತಾದ್ರೂ ನೀವ್ ಯೋಚಿಸಿದಿರಾ? ನಾನ್ ಯೋಚಿಸಿದಿನ ಆಂಟಿ. ವಿಶಾಲ್ಗೆ ನೀವೇನೇ ಅಪಾಯ ಮಾಡಕ್ ಹೋದ್ರು ಆ ನಯನಿ ಅಡ್ಡ ಬರ್ತಾಳೆ. ಅವಳಿಗೆ ಏನಾದ್ರೂ ಮಾಡಿದ್ರೆ ಆಗ್ಯಾರು ಕಾಪಾಡ್ತಾರೆ? ರೈಟ್. ಇನ್ನೊಂದು ಪಾಯಿಂಟ್ ಕೂಡ ಇದೆ. ಏನ್ ಮಾಡಕ್ ಹೊರಟಿದೀವೋ ಅದನ್ನ ಕಂಡು ಹಿಡಿಲಿಲ್ಲ ಅಂದ್ರೆ ಈ ಸಲ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ಅರ್ಜೆಂಟಾಗಿ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನಿ ಚೇರ್ಮನ್ನ ಏನಾದರೂ ಮಾಡಲೇಬೇಕು. ನಾಳೆ ಆಫೀಸ್ಗೆ ಹೋಗಿ ವರ್ಕರ್ಸ್ಗೆ ಬೋನಸ್ ಕೊಡಬೇಕು ಅಂದ್ಕೊಂಡಿದ್ದಾಳೆ ಅಂತ, ಊಟಕ್ಕೆ ಅವಳೇ ಅಡುಗೆ ಮಾಡಿ ಬಡಿಸ್ತಾಳೆ ಅಂತ ಮಾತಾಡ್ಕೋತಾ ಇದ್ರು. ಸಾಕಾಂಟಿ, ನಯನಿ ಸಂತೋಷನ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ.
ಪ್ಲಾನ್ ನಿಂದು, ರಿಸಲ್ಟ್ ನಮ್ದು. ನಿನಗೇನ್ ಬೇಕಾದ್ರೂ ಕೊಡ್ತೀನಿ. ಥ್ಯಾಂಕ್ ಯು ಆಂಟಿ. ಎಷ್ಟು ರಂಗೋಲಿ ಬಿಡಿಸ್ಬೇಕಂತಿದ್ಯಾ? ನಾನೇನ್ ರಂಗೋಲೆ ಬರೀತಿಲ್ಲ ರೀ. ಮತ್ತೆ ಅಷ್ಟು ಸೀರಿಯಸ್ ಆಗಿ ತಲ್ಲೀನವಾಗಿದ್ಯಾ? ನಾಳೆ ಆಫೀಸಿಗೆ ಹೋಗ್ತಿದ್ದೀನಲ್ವಾ, ಉದ್ಯೋಗಿಗಳ ಶ್ರೇಯಸ್ಸನ್ನ ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಬರ್ಕೋತಿದ್ದೆ. ಅದರಲ್ಲಿ ನನ್ನ ಹೆಸರಿದ್ಯಾ? ನಿಮ್ ಹೆಸ್ರ ಯಾಕೆ ಬರಿಬೇಕು? ನನ್ ಗಂಡ ಓನರ್ ಅಲ್ವಾ? ನಾನಲ್ಲಮ್ಮ, ನೀನೇ ಓನರು. ನಾನು ನಿನ್ನ ಹಸ್ಬೆಂಡು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನನಗೆ ಕೆಲಸ ಇದೆ, ನೀನು ಸ್ಯಾಲ್ರಿ ಕೊಡ್ತಿದ್ಯಾ? ಸರಿ ಬಿಡಿ, ಯುಗಾದಿ ಬೋನಸ್ ನಿಮ್ಗೂ ಕೊಡ್ತೀನಿ. ಆ ಜುಜುಬಿ ದುಡ್ಡು ಬೇಡ ನನಗೆ. ಮತ್ತೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬೇಕಾ? ಜವಾಬ್ದಾರಿ ಬೇಡ, ನೀನು ತುಟಿ ಬೇಕಾ? ಪತಿದೇವ್ರು ಯಾಕೋ ಹಾದಿ ಬದಲಾಯಿಸ್ತಿದಾರಲ್ಲ. ಮತ್ ನೀನೇ ಅಲ್ವಾ ಬೇಕು ಅಂದ್ರೆ ಮೇಲ್ ತುಟಿ ಕೊಡ್ತೀನಿ, ಬೇಕಾದ್ರೆ ಇನ್ನೂ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ದು. ಹಲೋ ಪತಿದೇವ್ರೆ, ನಾನು ಆಗ್ಲೇ ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ಹೇಳ್ದೆ. ನೀವೇ ಇಲ್ದಿರೋದನ್ನೆಲ್ಲ ಮಾತಾಡಿ ನನ್ನನ್ನು ಏಮಾರ್ಸಕ್ ನೋಡ್ತಿದ್ದೀರಾ. ಸರಿ ಬಿಡು, ಬೋನಸ್ ಆಗಾದ್ರೂ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ನಾಳೆ ಎಲ್ರ ಜೊತೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ದುಡ್ಡು ಬೇಡ ಅಂತ ಹೇಳಿದ್ನಲ್ಲ. ನೀನ್ ಕೊಡೋದು ಅವ್ರು ಕೊಡಕ್ಕಾಗಲ್ಲ, ಅದು ಕೊಡು. ಏನದು? ಮುತ್ತು. ಪಾಪ ಒಳ್ಳೆ ಹುಡ್ಗ ಅನ್ಕೊಂಡಿದ್ದೆ. ನೀವು ಹೊಸ ವೇಷ ಹಾಕ್ತಿದ್ದೀರಲ್ಲ, ನಾಳೆವರೆಗೂ ತಡಿಯಕ್ಕಾಗಲ್ವಾ? ಹಲೋ ಮೇಡಮ್, ನಾಳೆ ಅದು ಯಾರು ಇರ್ತಾರೋ ಯಾರು ಹೋಗ್ತಾರೋ ಯಾರು ಗೊತ್ತು. ಅಯ್ಯೋ, ಹಾಗ್ಯಾಕೆ ಹೇಳ್ತಿದ್ದೀರಾ? ಹಾಗಂದ್ರೆ ಇಲ್ದೆ ಹೋಗ್ತೀವ ಏನಾಯ್ನಿ? ಜೋಕ್ ಮಾಡ್ದೆ, ಸೀರಿಯಸ್ಗೆ ಯಾಕೆ ತಗೋತಿದ್ಯಾ? ತಮಾಷೆಗೂ ಹಾಗೆಲ್ಲ ಹೇಳ್ಬೇಡಿ. ಕಂಪನಿಲಿ ಕೆಲಸ ಮಾಡೋರು ತುಂಬ ಆಸೆ ಇಟ್ಕೊಂಡಿರ್ತಾರೆ. ನಿಮ್ಮಂಥ ಒಳ್ಳೆಯವರು ದೊಡ್ಡ ಸ್ಥಾನದಲ್ಲಿದ್ದರೆ ಅವ್ರ ಭವಿಷ್ಯನೂ ಬದಲಾಗಿ ನಮ್ಮನ್ನು ಇನ್ನಷ್ಟು ನಂಬಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನೀವು ಆರೋಗ್ಯವಾಗಿರಬೇಕು ಅಂತ ನಾನು ಯಾವಾಗಲೂ ಬೇಡ್ಕೊಳ್ಳೋದು. ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ, ನಿನ್ನ ಬಗ್ಗೆನೂ ಯೋಚನೆ ಮಾಡು. ಹೆಸರಿಗೆ ನಾನು ಚೇರ್ಮೇನು ರೀ, ಹಿಂದೆ ಇದ್ದು ನಡ್ಸೋದು ನೀವೇ ಅಲ್ವಾ? ಅಂದ್ರೆ ನಿನ್ ಟೀಚರ್ ನಾನೇ ಅಲ್ವಾ? ಮತ್ತೆ ಗುರು ದಕ್ಷಿಣೆ ಕೊಡ್ಬೇಕಲ್ವಾ? ಗುರು ದಕ್ಷಿಣೆ, ಬೋನಸ್ಸು, ಗಿಫ್ಟು ಇದೆಲ್ಲ ಒಟ್ಟಿಗೆ ಸೇರಿಸ್ಕೊಟ್ಬಿಡ್ತೀನಿ. ನಾಳೆ ಕೊಡ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಾಳೆ ಯಾರು ಇರ್ತಾರೋ ಯಾರು ಬಿಡ್ತಾರೋ. ಓ ವಾ, ಒಳ್ಳೆ ಗುರುಗೆ ತಿರುಮಂತ್ರ ಹಾಕ್ತಿದ್ಯಾ? ನಿಮ್ಮ ಬಗ್ಗೆ ನಂಗೆ ಯೋಚನೆ ಇದೆ, ಆದರೆ ಸುಮಂಗಲಿಯಾಗಿ ಹೋಗೋದು ನಾನು. ನನಗೇನಾದರೂ ನಂಗೆ ಭಯ ಇಲ್ಲ. ಸರಿ ಬಿಡು, ಕೊಡ್ತೀನಿ ಅಂದೆಲ್ಲ, ಒಂದೊಂದಾಗಿ ಕೊಡ್ತಾ ಇರೋ. ಕೊಡ್ತೀನಿ, ಆದರೆ ಮೊದಲು ಲೈಟ್ ಆಫ್ ಮಾಡಿ ಡೋರ್ ಹಾಕಿ. ಇಲ್ಲ ಅಂದ್ರೆ ಚಂದ ಮಾಮ ದೃಷ್ಟಿ ಹಾಕ್ಬಿಡ್ತಾನೆ. ಒಂದ್ ನಿಮಿಷ. ಓಕೆ, ಬಾಯ್ ಬಾಯ್ ಮೂನ್. ಅಕ್ಕ, ಶುರು ಮಾಡಿ. ಹಾ, ಮೊದಲು ಕುಂಕುಮ ಹಚ್ಬೇಕಾ ಅರ್ಶನ ಹಚ್ಬೇಕಾ? ಪವಿತ್ರವಾಗಿರ್ಲಿ ಅಂತ ಮೊದಲು ಅರಿಶಿನ ಹಚ್ಚಿ, ಒಳ್ಳೇದಾಗ್ಲಿ ಅಂತ ಕುಂಕುಮ ಹಚ್ಚಿ ಅಕ್ಕ. ಹಾಗಾದ್ರೆ ಓಕೆ.
ಅಮ್ಮೋರೆ, ಇವತ್ತು ನಾವು ಮಾಡಕ್ ಹೊರಟಿರೋ ಒಳ್ಳೆ ಕೆಲಸದಲ್ಲಿ ಯಾವುದೇ ರೀತಿ ಅಡ್ಡಿ ಬರ್ದೇ ಇರ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಹಾ, ಯಶಸ್ವಿ ಭವ ಸೊಸೆ, ಹೋಗ್ಬಿಟ್ ಬಾ. ದೊಡ್ಡತ್ತೆ ಹೀಗೆ ಹೇಳ್ತಿದ್ರು ಅಲ್ವಾ, ನಿನ್ನ ಕೇಳಿಸುತ್ತೆ ಆದ್ರೆ ನಾನು ಕೇಳಿಸಲ್ವಲ್ಲ. ಆದ್ರೂ ಪರವಾಗಿಲ್ಲ, ಹೇಗೆ ಹೇಳ್ದೆ ಅಂತ ನೋಡಿದ್ಯಾ ನೈನಿ? ಅದು ನನ್ನ ಬುದ್ಧಿವಂತಿಕೆ. ಹುಚ್ಚತನಕ್ಕೆ ಕೇರ್ ಆಫ್ ಅಡ್ರೆಸ್ ಇವಳು ಬುದ್ಧಿವಂತ ತರ ನಾಟಕ ಮಾಡ್ತಿರೋದು ನೋಡಿದ್ಯಾ? ಅಮ್ಮಾಯಕತನ ಮತ್ತು ಒಳ್ಳೆತನ ಎರಡೂ ಸೇರಿ ಲಕ್ಷ್ಮೀ ದೇವಿನ ಕರ್ಕೊಂಡ್ ಬಂದು ಗಾಯತ್ರಿ ದೇವಿ ಆಂಟಿ ಕಾಲ್ ಕೆಳಗಿಟ್ಟಿದ್ದಾರೆ ವಲ್ಲಭ್. ಎಷ್ಟಿರುತ್ತೆ ಅಂತೀಯ? ಲಕ್ಷದ ಮೇಲೆ ಇರುತ್ತೆ. ಲಕ್ಷಣವಾಗಿ ಎತ್ತಿದ್ರೆ ಸರಿ ಹೋಗುತ್ತೆ. ಆ ಬಾಕ್ಸ್ನ ಮುಟ್ಟಿದ್ರೆ ಕೈ ಮುರಿದಾಕೋ ತರ ಇದ್ದಾರೆ. ಅವ್ರನ್ನಲ್ಲಿಂದ ಕಳಿಸ್ಬೇಕು, ಆ ದುಡ್ಡನ್ನ ನಾವ್ ತಗೋಬೇಕು. ಅಕ್ಕ, ನಾನು ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ, ನೀವು ನೋಡ್ಕೋತೀರಿ. ಕಣ್ರೆಪ್ಪೆ ಮಿಟಕ್ಸ್ದೆ ನೋಡ್ತಿರ್ತೀನಿ ನೈನಿ, ನೀನ್ ಹೋಗು. ಸಾರಿ ಅತ್ತೆ, ನಾನು ಯಾವಾಗ್ಲೂ ಹೀಗೆ ಏನೇನೋ ಮಾತಾಡ್ತಾ ಇರ್ತೀನಿ. ನೀವೇನೋ ಅನ್ಕೊಳ್ಳಲ್ಲ ಅಂತ ನನಗೆ ಗೊತ್ತಿದೆ, ಆದ್ರೂನು ಕ್ಷಮಿಸಿ ಅಂತ ಮೊದಲೇ ಕೇಳೋದು ಒಳ್ಳೇದಲ್ವಾ? ಅದಕ್ಕೆ ನಿನ್ನ ಹೆಂಡತಿ ಕಣ್ ತಪ್ಸಿ ಆ ದುಡ್ಡನ್ನ ಆಂಟಿ ರೂಮಿಗೆ ತಗೊಂಡ್ ಬಾ. ಡನ್. ಹಾಸಿನಿ, ಏ ಹಾಸಿನಿ, ಏನು? ನನ್ನ ಪರ್ಸ್ ಏನಾದ್ರು ನೋಡಿದ್ಯಾ? ನಿಮ್ಮ ಹತ್ರ ಪರ್ಸ್ ಬೇರೆ ಇದೆಯಾ? 10 ರೂಪಾಯಿನೂ ಇರಲ್ಲ. ಹೇಯ್, ತಮಾಷೆ ಮಾಡಬೇಡ. ನೆನ್ನೆ ಹಾಕೊಂಡಿದ್ ಪ್ಯಾಂಟಲ್ಲಿ ಇದೆಯಾ ಅಂತ ನೋಡು. ಆದ್ರೆ ಅದಕ್ಕೆ ಜೇಬಿಲ್ವಲ್ಲ. ಸರಿ, ಹೋಗಿ ನೋಡ್ಕೊಂಡು ಬರ್ತೀನಿ. ಒಂದು ಸಲ ಲಕ್ಷ್ಮೀ ದೇವಿನ ಎತ್ಕೊಂಡು ಮುತ್ತು ಕೊಡ್ಬೇಕು ಅನಿಸ್ತಿದೆ. ಇಲ್ಲಿ ಕೊಡು. ಇವಾಗ ಈ ಕ್ಯಾಶ್ನ ನಾವೇನಾದ್ರೂ ಬಚ್ಚಿಟ್ರೆ ನೈನಿ ಗಾಬರಿ ಆಗ್ತಾಳೆ. ಇದೆಲ್ಲಿ ಹೋಯ್ತೋ ಅಂತ ಟೆನ್ಷನ್ ಅಲ್ಲಿರೋದನ್ನ ನಾನು ನೋಡ್ಬೇಕು. ಈಗ ಕ್ಯಾಶನಲ್ಲಿ ಬಚ್ಚಿಡೋದು? ಇನ್ನೆಲ್ಲಿ, ನಮ್ಮ ರೂಮೇ. ಆ ಕಡೆ ಅಂತೂ ಯಾರು ಬರೋದಿಲ್ಲ. ಬಾ ಒಳಗಡೆ. ಎಸ್. ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಯಾರನ್ನ ಅದಕ್ಕೆ ಏನು ಅಂದ್ರೆ ಏನು ಅಂದ್ರೆ ಅಂತ ಆ ಕೋತಿ ಮುಖದ ನಿಮ್ಮ ಅಣ್ಣನ್ ತಾನೇ ಕರೆಯೋದು ನಾನು. ಏನೋ ಕೆಲ್ಸದಲ್ಲಿ ಇರ್ಬೇಕು ಅನ್ಸುತ್ತೆ, ಬಿಡಿ ಅದಕ್ಕೆ ನಾವು ಹೊಡೋಣ ಬನ್ನಿ. ಆಹಾ, ಪರ್ಸ್ ತಗೊಂಡ್ ಬಾಂದ್ರು, ಆದ್ರೆ ಇವ್ರು ಇಲ್ಲಿ ಇಲ್ವೇ ಇಲ್ಲ. ತಗೊಂಡ್ ಬಂದ್ಮೇಲೆ ಇಲ್ಲೇ ಇರ್ಬೇಕು ತಾನೆ. ಬಂದ್ನಲ್ಲ, ಏನೇ ನಿನ್ ಗೋಳು? ಚಿಲ್ದ್ರೆ ಇದ್ದಿದ್ ಪರ್ಸ್ ಹೋದ್ರೆ ಹೋಯ್ತು ಬಿಡ. ಹಾ? ಲಕ್ಷ ಸಿಗ್ತಾ ಇರ್ಬೇಕಾದ್ರೆ ಆ ಹಳೆ ಪರ್ಸ್ ಯಾವನಿಗ್ ಬೇಕು? ಅಕ್ಕ, ಬಾಕ್ಸ್ ಏನಾಯ್ತಕ್ಕ? ಅಯ್ಯೋ, ಎಲ್ಲಿ ಹೋಯ್ತದು? ಏನಾಯ್ತು ಅದಕ್ಕೆ? ಯಾವ ಬಾಕ್ಸು? ತುಂಬಾ ಬೆಲೆ ಬಾಳುದು ಅನ್ಸುತ್ತೆ ವಲ್ಲಭ್. ಇಲ್ದೇ ಇದ್ರೆ ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೋತಿದ್ರು? ಅಕ್ಕ, ಕಂಪನಿಗೆ ಅದನ್ನ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ವಲ್ವಾ? ಹೌದು ನೈನಿ. ಕೆಲ್ಸದವ್ರು ತಗೊಂಡು ಹೋಗಿರ್ಬೋದು. ಹೋಗ್ಲಿ ಬಿಡಿ, ಅವ್ರಿಗಾದ್ರೂ ಉಪಯೋಗ ಆಗ್ಬೋದು. ಎಷ್ಟು ಲೈಟ್ ಆಗಿ ತಗೋತಿದ್ದೀರಲ್ಲ. ಬೆಲೆ ಬಾಳು ಅಂತದಿಲ್ವಾ? ತುಂಬಾ ಇತ್ತು. ನೈನಿ, ಟೈಮ್ ಆಗ್ತಿದೆ, ನೀನ್ ಬಾ. ಒಂದ್ ನಿಮಿಷ ಅಕ್ಕ. ಸುಮ್ಮನಾ, ಎಲ್ಲಿದ್ಯಾ? ತಗೊಂಡ್ ಬರ್ತಿದ್ದೀನಿ ಅಕ್ಕ. ಎಲ್ಲ ಕೆಲ್ಸ ನನ್ಗೆ ಹೇಳ್ತೀಯಾ? ಮಾಡ್ಕೊಂಡ್ ಬರ್ಬೇಕಲ್ವಾ? ವಿಲೇದಲ್ಲೇ ಅಡಿಕೆನ ಯಾಕೆ ತರೋದಕ್ಕೆ ಹೇಳಿದೆ? ಉದ್ಯೋಗಿಗಳಿಗೆ ಬೋನಸ್ ಅಂತ ದುಡ್ಡು ಕೊಡ್ತಿದೀವಲ್ವಾ ರೀ. ಒಳ್ಳೆ ಕೆಲ್ಸಕ್ಕೆ ಮುಂಚೆ ಹೆಣ್ಮಕ್ಳಿಗೆಲ್ಲ ತಾಂಬೂಲ ಕೊಡೋದು ಒಳ್ಳೇದು. ಫಸ್ಟ್ ನಮ್ಮ ವಾಚ್ಮೆನ್ ಈ ಸಖಿ ಕೊಡು ನೈನಿ. ನಾನು ವಾಚ್ಮನ್ನ? ಯಾರೇನ್ ಮಾಡ್ತಿರ್ತಾರೆ ಅಂತ ನೋಡ್ತಿರ್ತೀರಲ್ವಾ, ಅದಕ್ಕೆ ಹಾಸಿನಿ ಅಕ್ಕ ಹಾಗೆ ಹೇಳಿದ್ದು. ಚೆನ್ನಾಗಿ ಕಚ್ಚಿ ಹಲ್ಗಳ ಮಧ್ಯೆ ವಿಲೇದಲ್ಲೇ ಅಡಿಕೆ ತಿಂದರೆ ಸರಿ ಹೋಗುತ್ತೆ ಸಖಿ. ತಿನ್ನು.
ನೈನಿ, ಇವಾಗ ನನಗೆ, ಆಮೇಲೆ ನಿನಗೆ. ನನ್ಗೂ ಕೊಡಕ್ಕ, ನನ್ಗೂ ಮದ್ವೆ ಆಗಿದೆ. ನೈನಿ, ಸುಮನಾನು ಕೇಳ್ತಿದ್ದಾಳಲ್ಲ, ಕೊಡು ಕೊಡು. ಬಾಕ್ಸ್ ಹೋಯ್ತು ಅಂತ ಯಾಕೆ ಭಯ ಪಡ್ತಿಲ್ಲ ನೀವು? ಅದ್ರಲ್ಲಿ ದುಡ್ಡಿದ್ರೆ ತಾನೆ ಭಯ ಅಥವಾ ಗಾಬರಿ ಆಗೋದಿಕ್ಕೆ. ದುಡ್ಡಿಲ್ವಾ? ಏನೋ ಆ ಬಾಕ್ಸ್ನ ಎತ್ತಿರೋದ್ ನೀವೇನಾ? ಅಬ್ಬ ನೋನೋ. ಆ ಬಾಕ್ಸಲ್ಲಿ ಗಾಯತ್ರಿ ಅಮ್ಮೋರ್ ಹಳೆ ಸೀರೆಗಳಿವೆ. ಹೌದು, ಕಂಪನಿಗೆ ಹೋಗೋ ದಾರಿಯಲ್ಲಿ ಅನಾಥಾಶ್ರಮ ಇದೆಯಲ್ವಾ, ಅಮ್ಮಂದು ಹೊಸ ಸೀರೆಗಳು ಬಿಸಾಕಕ್ಕಾಗಲ್ಲ, ಅವ್ರಿಗಾದ್ರೂ ಕೊಟ್ರೆ ಉಟ್ಕೋತಾರೆ ಅಂತ ನೈನಿ ಹೇಳಿದ್ಲು. ಸೀರೆ ಬಾಕ್ಸ್ ರೆಡಿ ಮಾಡು ಅಂತ ನನಗೆ ಹೇಳಿದ್ಲು. ಅದನ್ನ ಮದ್ವೆ ಹೆಣ್ಣಿನ ತರ ರೆಡಿ ಮಾಡಿದೆ. ನಾನು ಅದಕ್ಕೆ ಬೊಟ್ಟು ಇಟ್ಟಿದ್ದೆ. ಗಾಯತ್ರಿ ದೇವಿ ಆಂಟಿ ಹುಟ್ಟಿದ ಸೀರೆಗಳಿಗೆ ನಾನು ಹಗ್ ಮಾಡಿ ಮುತ್ತು ಕೊಟ್ಬಿಟ್ನಾ? ನೈನಿ, ಇಷ್ಟಕ್ಕೂ ದುಡ್ಡೆಲ್ಲಿ ಇಟ್ಟಿದ್ಯಾ? ವಿಕ್ರಾಂತ್ ಅವರೇ, ತಗೊಂಡ್ ಬನ್ನಿ. ಈಗಲೇ ತಗೊಂಬರ್ತೇನೆ ಅದಕ್ಕೆ. ರಾತ್ರಿ ಎಲ್ಲ ಹುಡುಕುದ್ನಲ್ಲ, ಆ ದುಡ್ಡು ಎಲ್ಲೂ ಸಿಗ್ಲೇ ಇಲ್ಲ. ವಿಕ್ರಾಂತ್ ದುಡ್ಡನ್ನ ಎಲ್ಲಿಂದ ತರ್ತಾನೆ? ಏ ವಿಕ್ರಾಂತ್, ಇದು ನನ್ನ ಬ್ಯಾಗ್ ಅಲ್ವೇನೋ? ಬೋನಸ್ ದುಡ್ಡನ್ನ ಈ ಬ್ಯಾಗಲ್ಲಿ ಇಟ್ಟಿದ್ದೆ ಬ್ರೋ. ದುಡ್ಡು ಅಣ್ಣನ ಬ್ಯಾಗಲ್ಲೇ ಇಟ್ಟಿದ್ಯಾ? ಹೌದು ಪತಿದೇವ್ರೆ, ಕೆಲವರು ಕೆಟ್ಟ ಕಣ್ಣಲ್ಲಿ ದೃಷ್ಟಿ ಹಾಕ್ತಾರೆ ಅಂತ ಎಲ್ಲಂದ್ರಲ್ಲಿಟ್ರೆ ಕಳ್ದೋಗ್ಬೋದು ಅಂತ ಅವ್ರ ಬ್ಯಾಗಲ್ಲೇ ಇಟ್ಬಿಡಿ ಅಂತ ವಿಕ್ರಾಂತ್ ಅವ್ರಿಗೆ ನಾನೇ ಹೇಳಿದ್ದೆ. ಹೊರಗಿನವರು ಕಳ್ರು ಯಾರು ಈ ಮನೇಲಿ ಇಲ್ವಲ್ಲ, ಅದಕ್ಕೇನಾ? ನನ್ನ ರೂಮಲ್ಲಿ ನನ್ನ ಬ್ಯಾಗಲ್ಲೇ ದುಡ್ಡಿರೋದು ನನಗೆ ಗೊತ್ತಾಗ್ಲಿಲ್ವೇ? ನಮ್ಮನ್ನ ಫೂಲ್ ಮಾಡ್ದೆ ಅಂತ ಬೀಗ್ತದೆ ಅಲ್ವಾ ನೈನಿ? ಎಲ್ಲೇ ಅಡ್ಕೆ ಕೊಟ್ಟಿದ್ ನಿನಗೆ? ಆಫೀಸ್ ಹತ್ರ ಯಮಯಾತ್ರೆ ರೆಡಿ ಮಾಡಿದ್ದೀನಿ ನಿಂಗೆ. ವಿಕ್ರಾಂತ್, ಹೋಗಿ ದುಡ್ಡು ಕಾರಲ್ಲಿ ಇಟ್ಬಿಡ್ ಬಾ. ಆಯ್ತು ಬ್ರೋ. ಹೌದು, ದುರ್ದು ಆಂಟಿಯಲ್ಲಿ ಎಲ್ರಿಗಿಂತ ಮುಂಚೆ ಹೋಗಿ ಎಕ್ಸ್ಟ್ರಾ ಕೆಲ್ಸ ಇದ್ರೆ ಮಾಡ್ತೀನಿ ಅಂತಿದ್ರು. ಇವತ್ತು ಅದೇನ್ ಒಳ್ಳೆ ಬುದ್ಧಿ ಬಂದಿದ್ಯೋ ನಮ್ ದುರ್ದು ಆಂಟಿಗೆ. ನೈನಿ, ಕಮ್ ಆನ್, ಲೆಟ್ಸ್ ಗೋ. ಸುಮನಾ, ಮನೆ ಕಡೆ ಹುಷಾರು, ಹೋಗ್ ಬರ್ತೀವಿ. ದೊಡ್ಡ ಸೆಟಪ್ಪೇ ಇದೆ. ಅಷ್ಟೊಂದು ಜನಕ್ಕೆ ಅಡುಗೆ ಮಾಡ್ತಾಳ ನೈನಿ? ಮಾಡೋವರೆಗೂ ಉಳಿತಾಳ? ಐ ಮೀನ್, ಇಲ್ಲಿ ಹತ್ಕೊಳ್ಳೋ ಬೆಂಕಿ ಅಡಿಗೆ ಮಾಡಲ್ಲ ವಲ್ಲಭ್, ಮರ್ಡರ್ ಮಾಡುತ್ತೆ. ಏನೋ ಸ್ಪೆಷಲ್ ಅಂತೆ ಅಲ್ಲ ಸಖಿ? ಎಸ್ ಆಂಟಿ. ಭಕ್ತಿ ಹೆಚ್ಚರು ನೈನಿ. ಇಲ್ಲಿ ನೋಡಿ, ಇಲ್ಲಿರೋ ಈ ಕರ್ಪೂರಗಳನ್ನ ಕಟ್ಟಿಗೆ ಜೊತೆ ಬೆಂಕಿ ಹಚ್ತಾಳೆ. ಈ ಕರ್ಪೂರನ ಚೇಂಜ್ ಮಾಡಿ ಇದರ ಜೊತೆ ನಾನು ರೀಪ್ಲೇಸ್ ಮಾಡ್ತಿದ್ದೀನಿ. ಇದು ಕರ್ಪೂರನೇ ಅಲ್ವಾ? ನೋ, ಇಟ್ಸ್ ಅ ವೈಟ್ ಬಾಂಬ್. ಹೊರ ಪ್ರದೇಶಗಳಲ್ಲಿ ಇಂಥದನ್ನ ತುಂಬಾ ಯೂಸ್ ಮಾಡ್ತಾರೆ ವಲ್ಲಭ್.